ಪುತ್ತೂರು ಎಂಎಲ್ಎ ಅಶೋಕ್ ರೈ ವಿರುದ್ಧ ದೂರು ದಾಖಲಾಗಿದೆ. ಸರ್ಕಾರದ ನಿಯಮವನ್ನ ಮೀರಿ ಕೋಳಿ ಅಂಕವನ್ನ ನಡೆಸಿದ್ದಕ್ಕೆ ಪುತ್ತೂರು ಎಂಎಲ್ಎ ಅಶೋಕ್ ರೈ ವಿರುದ್ಧ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಕೋಳಿ ಕಾಳಗಕ್ಕೆ ಪೊಲೀಸರ ನಿರ್ಬಂಧ ಇತ್ತು. ಆ ನಿರ್ಬಂಧದ ನಡುವೆಯೂ ತಾನೇ ಮುಂದೆ ನಿಂತು ಕೋಳಿ ಅಂಕವನ್ನ ಮಾಡಿಸಿದ್ರು ಪುತ್ತೂರು ಶಾಸಕ ಅಶೋಕ್ ರೈ. ಇವತ್ತು ಬೆಳಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಕೇಪು ಅನ್ನುವಲ್ಲಿ ನಡೆದಿದ್ದಂತಹ ಘಟನೆ ಇದು. ಶಾಸಕ ಅಶೋಕ್ ರೈ ಸೇರಿದಂತೆ 17 ಜನರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ವಿಟ್ಲ ಠಾಣೆಯ ಪೊಲೀಸರು. ಕಾನೂನು ಬಾಹಿರ ಕೃತ್ಯವನ್ನ ನಡೆಸೋಕೆ ಪ್ರಚೋದನೆ ಸೇರಿದಂತೆ ದುಷ್ಪ್ರೇರಣೆಯನ್ನ ನೀಡಿದ ಆರೋಪದ ಮೇಲೆ ಶಾಸಕ ಅಶೋಕ್ ರೈ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಾನೂನು ಬಾಹಿರ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಆರೋಪಿಸಿ 16 ಜನರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಕೋಳಿ ಅಂಕಕ್ಕೆ 22 ಹುಂಜ ಹಾಗೆ ಕೋಳಿ ಅಂಕಕ್ಕೆ ಬಳಸುವಂತಹ ಈ ಬಾಳು ಇವೆಲ್ಲವನ್ನ ವಿಟ್ಲ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಇವತ್ತು ಕೋಳಿ ಅಂಕ ನಡೆದಂತಹ ಸಂದರ್ಭದ ದೃಶ್ಯ. ಕೋಳಿ ಅಂಕಕ್ಕೆ ಪೊಲೀಸರು ತಡೆಯನ್ನ ನೀಡಿರ್ತಾರೆ. ಆಗ ಶಾಸಕ ಅಶೋಕ್ ರೈ ಅಲ್ಲಿಗೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಾದಂತಹ ವಾಗ್ವಾದಗಳೇನು ಪೊಲೀಸರ ಜೊತೆ ದೃಶ್ಯದಲ್ಲಿ ಗಮನಿಸ್ತಾ ಇತ್ತು. ముల్పదాల జూజిజ్జి ముల్పదాల ಬೇತ ವ್ಯವಸ್ಥೆಗಳ ಇಜ್ಜು ಪೂರ ಬರ್ಪಣೆ ಬಾರಿ ಧಾರ್ಮಿಕ ಒಂದಿದಕ್ಕಾದ ಪನ್ಪುಣ ನಮ್ಮ ಪೊಲೀಸ್ ತಗ್ಲಿ ಪೂರ ಪನ್ತಿನ್ನಿ ಈಗ 5 ಗಂಟೆ ಬಿಟ್ಟ ಕೋರಿಗಟ್ಲಿ ಒಂದು 1.5 ಗಂಟೆ ಮುಲ್ಪ ಕ್ಲೋನ್ ಎಪ್ಪೆ ಇದು ಗಿಡತ್ತೀರಿ ಓಡಿ ಕೈತ ಬಾಡಿ ಬರ್ಕೊಂಡು ನಿಮಗೆ ದಯ ಬಲಿ ಬಿಡಿ ಫೋರ್ಸ್ ಮಾಡಿ ಬೆಟ್ ಮಾಡಿ ಫೋರ್ಸ್ ಅಂತಾರೆ ಈಗ ಬಲಿ ಪಡ್ಚಿ ನೀವು ಎಂಜೆ ಕಾಲರ್ ಕೈ ಪಾಟಿ ಈ ಕೋಳಿ ಅಂಕ ಮಾಡೋದು ಇಲ್ಲಿ ಜೂಜಿಲ್ಲ. ಇಲ್ಲಿ ನಾವು ನಿಮ್ಮ ಪೊಲೀಸ್ ಇಲಾಖೆಗೆ ನಾವೆಲ್ಲ ಹೇಳಿದ್ದೇವೆ. ನಾವು ಒಂದು ಧಾರ್ಮಿಕ ಇದರಲ್ಲಿ 1 ದಿವಸ ಆದರೂ ಕೋಳಿ 3 ದಿವಸ ಕೋಳಿ ಅಂಕ ಆಗ್ತಿತ್ತು. 3 ದಿವಸ ಬೇಡ, 1 ದಿವಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಇದು ಧಾರ್ಮಿಕದಲ್ಲಿ ಆಗಿ ಇಲ್ಲಿ ಯಾವುದೂ ಜೂಜುಗಳಿಲ್ಲ. ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ರೆ ನಿಮಗೆ ಈ ಊರಿನ ಆಚಾರ ವಿಚಾರಗಳು ಅಷ್ಟು ಗೊತ್ತಿಲ್ಲ. ನೀವು ಇದು ಮಾಡಲಿಕ್ಕಿಲ್ಲ. ನಾವು ಹೇಳುವವರಿಗೆಲ್ಲ ಹೇಳಿದ್ದೀವಿ. ಇಷ್ಟು ಜನರಿಗೆ ನೀವು ಮೈಗೆ ಕೈ ಹಾಕ್ಲಿಕ್ಕೆ ಯಾರಿಗೂ ಇಲ್ಲ. ಕೇಸು ಬುಕ್ ಮಾಡಬಹುದು ಅಷ್ಟೇ ಹೊರತು ನೀವು ಯಾರು ಮೈ ಕೈ ಹಾಕಿಲ್ಲ. ಯಾರು ಮೈಗೆ ಕೈ ಹಾಕಿದ್ರೆ ತೊಂದರೆಗೆ ಆಗ್ತದೆ ಇಟ್ಕೊಳ್ಳಿ. ಮತ್ತೆ ಅವರ ಕೈಯಲ್ಲೆಲ್ಲ ಅದೆಲ್ಲ ಇಡ್ತದೆ. ಅದಕ್ಕೆ ನೀವು ಇದು ಮಾಡಿ, ನೀವು ಕೇಸು ಮಾಡಬೇಕಂತ ಯಾರಾದ್ರು ಇದ್ರೆ ಮನಸ್ಸಿದ್ರೆ ಮಾಡಿ. ಆ ದೇವರು ನೋಡ್ಕೊಳ್ತಾರೆ. ಇವರೇನು ಕಲ್ವರು ಕದಿಮರು ಕಳ್ಳರು ಏನಲ್ಲ, ಜೂಜಾಡೋರಲ್ಲ. ಬೆಟ್ಟಿಂಗ್ ಎಷ್ಟು ನಡೀತದೆ, ಕುದುರೆ ಬೆಟ್ಟಿಂಗ್ ನಡೀತದೆ. ಇದು ಇವತ್ತು ಕೇಪು ಉಳ್ಳಾಲ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದಂತಹ ಕಜಂಬು ಜಾತ್ರೋತ್ಸವದ ಸಂದರ್ಭದಲ್ಲಾದಂತಹ ಘಟನೆ ದೃಶ್ಯದಲ್ಲಿ ಗಮನಿಸಿದ್ರೆ, ಕೋಳಿ ಅಂಕ ಕರಾವಳಿ ಭಾಗದಲ್ಲಿ ಆಯೋಜನೆ ಮಾಡಲಾಗುತ್ತೆ ಆಗಾಗ್ಗೆ ಈ ಜಾತ್ರಾ ಮಹೋತ್ಸವ ಇದ್ದಂತಹ ಟೈಮ್ನಲ್ಲೆಲ್ಲ. ಆದರೆ ಕೋಳಿ ಅಂಕಕ್ಕೆ ಈಗ ಸರ್ಕಾರದಿಂದ ನಿಷೇಧ ಇದೆ. ಆ ನಿಷೇಧ ಇದ್ದಂತಹ ಕಾರಣಕ್ಕಾಗಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಆಯೋಜನೆಯಾಗಿದ್ದಂತಹ ಕೋಳಿ ಅಂಕಕ್ಕೆ ಅವಕಾಶವನ್ನ ಕೊಡಲಿಲ್ಲ ಪೊಲೀಸರು. ಎಲ್ಲರೂ ಕೋಳಿಗಳನ್ನ ತೆಗೆದುಕೊಂಡು ಬಂದಿದ್ರು. ಧಾರ್ಮಿಕವಾಗಿ ಪ್ರತಿ ವರ್ಷ ಈ ಆಚರಣೆ ನಡೆಯುತ್ತೆ ಅನ್ನುವಂತಹ ಕಾರಣಕ್ಕಾಗಿ. ಆದ್ರೆ ಯಾವಾಗ ಪೊಲೀಸರು ನಿರ್ಬಂಧವನ್ನ ಹೇರಿದ್ರು, ಪುತ್ತೂರು ಶಾಸಕರಾಗಿರುವಂತಹ ಅಶೋಕ್ ರೈ ಕಾಂಗ್ರೆಸ್ ಶಾಸಕರು ಖುದ್ದು ಸ್ಥಳಕ್ಕೆ ಹಾಜರಾಗ್ತಾರೆ. ಬರ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಜನರಿಗೆ ಯಾಕೆ ಕೋಳಿಗಳನ್ನ ತೆಗೆದುಕೊಂಡು ಹೋಗ್ತೀರಿ, ಕಟ್ಟಿ ಅಂಕವನ್ನ ಕಟ್ಟಿ ನಾನಿದ್ದೀನಿ ಅಂತ ಹೇಳ್ತಾರೆ. ಜನರಿಗೆ ಯಾರು ಹೆದರ್ಕೊಳಕ್ ಹೋಗ್ಬೇಡಿ, 5 ಗಂಟೆ ತನಕ ಕೋಳಿ ಅಂಕವನ್ನ ನಡೆಸಿ. ಯಾಕಂದ್ರೆ ನಾವೇನು ಇಲ್ಲಿ ಜೂಜಾಟವನ್ನ ನಡೆಸ್ತಾ ಇಲ್ಲ, ಇಲ್ಲಿ ಧಾರ್ಮಿಕ ಆಚರಣೆಯ ಭಾಗವಾಗಿ ಕೋಳಿ ಅಂಕವನ್ನ ನಡೆಸಲಾಗ್ತಾ ಇದೆ. ಹಾಗಾಗಿ ನಾನು ಇರ್ತೀನಿ ಇಲ್ಲೇ, ನೀವು ಕೋಳಿ ಅಂಕವನ್ನ ನಡೆಸಿ ಅಂತ ಹೇಳ್ತಾರೆ. ಹಾಗಾಗಿ ಕೋಳಿ ಅಂಕ ನಡೆಯುತ್ತೆ ಶಾಸಕರ ಉಪಸ್ಥಿತಿಯಲ್ಲಿ. ಆದ್ರೆ ಅದಾದಂತಹ ನಂತರದಲ್ಲಿ ಶಾಸಕ ಅಶೋಕ್ ರೈ ಸೇರಿದಂತೆ 17 ಜನರ ವಿರುದ್ಧ ವಿಟ್ಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಸರ್ಕಾರದ ನಿಯಮ ಇದೆ ಕೋಳಿ ಅಂಕವನ್ನ ನಡೆಸಬಾರ್ದು ಅಂತ ಹೇಳಿ. ಆದ್ರೆ ಕೋಳಿ ಅಂಕ ನಮಗೆ ಗೊತ್ತಿದೆ ಕಿರಣ್, ಕರಾವಳಿಯ ಭಾಗದಲ್ಲಿ ಅಲ್ಲಿನ ಜಾನಪದ ಕಲೆ ಜೊತೆಗೆ ಸಂಸ್ಕೃತಿಯ ಜೊತೆಗೆ ಮಿಳಿತವಾಗಿರುವಂತಹ ಒಂದು ಹಬ್ಬ ಅಥವಾ ಒಂದು ಆಚರಣೆ. ಹೌದು, ಜೂಜಾಟದ ರೀತಿನೂ ಇದನ್ನ ಈ ಹಿಂದೆ ಎಲ್ಲ ಆಡಿಸಲಾಗ್ತಾ ಇತ್ತು. ಆದ್ರೆ ಈಗ ಧಾರ್ಮಿಕ ಆಚರಣೆಯ ಭಾಗವಾಗಿಯೂ ಅದನ್ನ ಆಡಿಸೋಕೆ ಅವಕಾಶ ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅಶೋಕ್ ರೈ ಅವರ ಎಂಟ್ರಿ ಆಯಿತು. ಆದ್ರೆ ಈಗ ಅವ್ರ ವಿರುದ್ಧವೇ ಕೇಸ್ ದಾಖಲಾಗಿದೆ.
ಹೆಚ್ಚಿನ ಮಾಹಿತಿ ಏನ್ ಸಿಗ್ತಾ ಇದೆ, ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ ಪೊಲೀಸರು? ವಿದ್ಯಾ, ಈ ಒಂದು ಘಟನೆ ನಡೆದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೇಪು ಶ್ರೀ ಉಳ್ಳಾಲ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕಚಂಬು ಜಾತ್ರೋತ್ಸವ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಕರಾವಳಿ ಭಾಗದಲ್ಲಿ, ಅದರಲ್ಲೂ ತುಳುನಾಡಿನಲ್ಲಿ ಈ ಕೋಳಿ ಅಂಕಕ್ಕೆ ಧಾರ್ಮಿಕ ಹಿನ್ನೆಲೆ ಇದೆ. ಯಾಕಂದ್ರೆ ಹಲವಾರು ದೇವಸ್ಥಾನಗಳಾಗೋದು ಅಲ್ಲಿ ಈ ಧಾರ್ಮಿಕ ನಂಬಿಕೆ ಹಿನ್ನೆಲೆಯಲ್ಲಿ ಕೋಳಿ ಅಂಕ ನಡೆಸ್ತಾರೆ. ಊರು ಜನರು ಒಟ್ಟಿಗೆ ಸೇರ್ಕೊಂಡು, ಅಂದ್ರೆ ಅಲ್ಲಿ ಬೆಟ್ಟಿಂಗ್ ಆಗ್ಲಿ ಅಥವಾ ಜೂಜಾಗ್ಲಿ ನಡೆಯುವುದಿಲ್ಲ, ಹೆಚ್ಚಾಗಿ ಧಾರ್ಮಿಕ ಹಿನ್ನೆಲೆಯಿಂದನೇ ನಡೆಸ್ತಾರೆ. ಆದ್ರೆ ಒಂದು ಸರ್ಕಾರದ ಒಂದು ಅದಕ್ಕೆ ನಿರ್ಬಂಧ ಇದೆ. ಮತ್ತೆ 1960ರ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ ಆಕ್ಟ್, ಈ ಅಡಿಯಲ್ಲಿ ಇದನ್ನು ನಿರ್ಬಂಧಿಸಲಾಗಿದೆ. ಆದ್ರೆ ಇವತ್ತು ಅಲ್ಲಿ 3 ದಿನಗಳ ಕಾಲ ಪ್ರತಿ ವರ್ಷವೂ ಅಲ್ಲಿ ಆ ಜಾತ್ರೋತ್ಸವ ಸಂದರ್ಭದಲ್ಲಿ ಕೋಳಿ ಅಂಕ ನಡೆಯುತ್ತೆ. ಆದ್ರೆ ಇವತ್ತು ವಿಟ್ಲ ಠಾಣೆ ಪೊಲೀಸರು ಅದನ್ನ ನಡೆಸಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಬಂದು ದಾಳಿ ನಡೆಸ್ತಾರೆ. ಅಲ್ಲಿ ಇದ್ದಂತ ಕೋಳಿಗಳನ್ನ ವಶಪಡಿಸಿದ್ರು. ಅದೇ ಸಂದರ್ಭದಲ್ಲಿ ಅಲ್ಲಿ ಪುತ್ತೂರು ಶಾಸಕರಾದಂತ ಅಶೋಕ್ ರೈ ಬರ್ತಾರೆ. ಅಲ್ಲಿ ಬಂದು ಜನರಿಗೆ ಹೇಳ್ತಾರೆ, ನೀವು ಮುಂದುವರಿಸಿ, ನಾನಿದ್ದೇನೆ. ಯಾಕಂದ್ರೆ ಪೊಲೀಸರು ಇನ್ಸ್ಪೆಕ್ಟರ್ ಒಟ್ಟಿಗೂ ಕೂಡ ಅವರು ಮಾತುಕತೆ ನಡೆಸ್ತಾರೆ. 3 ದಿನಗಳ ಕಾಲ ಇಲ್ಲಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಒಂದು ಕೋಳಿ ಅಂಕ ಹಲವಾರು ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಆದ್ರೆ ಇವತ್ತು ನೀವು ಅದನ್ನ ತಡೆಯುವುದು ಸರಿಯಲ್ಲ, ಮತ್ತೆ ಇಲ್ಲಿ ಜೂಜು ಆಗೋದಿಲ್ಲ, ಇಲ್ಲಿ ಆಗುವಂತದ್ದು ಧಾರ್ಮಿಕ ಹಿನ್ನೆಲೆ ನಡೆಯುವಂತ ಒಂದು ಈ ಆಚರಣೆ, ಅದನ್ನ ತಡಿಬೇಡಿ ಅಂತ ಹೇಳ್ತಾರೆ. ಒಂದು ವೇಳೆ ನಿಮ್ಗೆ ಅದನ್ನ ನಿರ್ಬಂಧಿಸಬೇಕು ಅಥವಾ ಬಂಧನ ಮಾಡ್ಬೇಕಾದ್ರೆ ಫಸ್ಟ್ ನನ್ನನ್ನೇ ಬಂಧನ ಮಾಡಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಪೊಲೀಸರು ಕೇಳೋದಿಲ್ಲ. ಅವ್ರಿಗೆ ಹೇಳ್ತಾರೆ 1960 ಪ್ರಕಾರ ಆಕ್ಟ್ ಅಡಿಯಲ್ಲಿ, ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಅಂಡ್ ಅನಿಮಲ್ ಆಕ್ಟ್ ಅಡಿಯಲ್ಲಿ ಇದನ್ನ ನಿರ್ಬಂಧಿಸಲಾಗಿದೆ, ಪ್ರತಿಯೊಂದನ್ನ ಹೇಳ್ತಾರೆ. ಆದ್ರೆ ಅದನ್ನ ಕೇಳೋದಿಲ್ಲ. ಅದನ್ನ ಮುಂದುವರಿಸಲಿಕ್ಕೆ ಅವರು ಪ್ರಚೋದನೆ ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಈಗ ಕೇಸ್ ಬುಕ್ ಆಗಿರುವಂತದ್ದು. ವಿಟ್ಲ ಠಾಣೆ ಪೊಲೀಸರು ಈಗ ಕೇಸ್ ಬುಕ್ ಮಾಡಿದ್ದಾರೆ. BNS 189(2) ಹಾಗೇನೆ 49 221 ಹಾಗೆ 223 ಮತ್ತೆ 190 ಈ ಇದರಲ್ಲಿ ಅಡಿಯಲ್ಲಿ ಸೆಕ್ಷನ್ಗಳ ಅಡಿಯಲ್ಲಿ ಅವರ ಮೇಲೆ ಕೇಸ್ ಬುಕ್ ಮಾಡಾರಾಗಿರುವಂತದ್ದು. ಮತ್ತೆ ಅದು ಮಾತ್ರ ಅಲ್ಲ, 16 ಜನರನ್ನ ಕೂಡ ಅವರು 16 ಜನ ವಿರುದ್ಧ ಈ ಕೇಸ್ ಬುಕ್ ಮಾಡಿದ್ದಾರೆ. ಹಾಗೇನೆ ಅಲ್ಲಿದ್ದಂತಹ 22 ಈ ಅಂಕಕ್ಕೆ ಬಳಸುವಂತಹ ಹುಂಜ ಕೋಳಿಯನ್ನ ಕೂಡ ಮತ್ತೆ ಬಾಲನ್ನು ಕೂಡ ಅವರು ವಶಪಡಿಸಿಕೊಂಡಿರುವಂತದ್ದು. ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇವತ್ತು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಸಕರೇ ಆ ಧಾರ್ಮಿಕ ಆಚರಣೆಯ ಭಾಗವಾಗಿ ನಡೀತಾ ಇದ್ದಂತಹ ಕೋಳಿ ಅಂಕದ ಉಸ್ತುವಾರಿಯನ್ನ ವಹಿಸಿಕೊಳ್ತಾರೆ. ಅವರೇ ಧೈರ್ಯವನ್ನು ಕೊಡ್ತಾರೆ, ಇಲ್ಲ ನೀವು ಮಾಡಿ, ನಾನಿದ್ದೀನಿ ಅಂತ ಹೇಳಿ ಪೊಲೀಸರು ವಿರೋಧವನ್ನ ವ್ಯಕ್ತಪಡಿಸಿದಾಗ ಅಥವಾ ಪೊಲೀಸರು ಅವಕಾಶವನ್ನ ನೀಡದೇ ಇದ್ದಾಗ ತಾವೇ ಮುಂದೆ ನಿಂತು ಕೋಳಿ ಅಂಕವನ್ನ ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಆದ್ರೆ ಈಗ ವಿಟ್ಲ ಪೊಲೀಸರು ಶಾಸಕ ಅಶೋಕ್ ರೈ ಸೇರಿದಂತೆ ಒಟ್ಟು 17 ಜನರ ವಿರುದ್ಧ ಈ ವಿಚಾರವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ.